ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಶಾಂತಿ ಸಭೆಗೆ ಡೇಟ್ ಅನ್ನು ಕೂಡ ನಿಗದಿ ಮಾಡಲಾಗಿದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದ್ದು ಕೆಲವೇ ಕ್ಷಣಗಳಲ್ಲಿ ಪರೇಡ್ ಆರಂಭ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಆರ್ಎಸ್ಎಸ್ ಪಥಸಂಚಲನ ಗುರುಮೆಟ್ಕಲ್ ಪಟ್ಟಣದಲ್ಲಿ ಪೊಲೀಸರು ಸರ್ಪಗಾವಲನ್ನು ಹಾಕಿಕೊಂಡಿದ್ದಾರೆ. ಆರ್ಎಸ್ಎಸ್ ಪರೇಡ್ಗೂ ಮುನ್ನವೇ ಶಕ್ತಿ ಪ್ರದರ್ಶನ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಹರೆ ಹಾಕಲಾಗಿದೆ. ನೋಡಿ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಪಥಸಂಚಲನಕ್ಕೆ ಇನ್ನೂ ಕೂಡ ಸರ್ಕಸ್ ನಡೀತಾ ಇದೆ. ಆದ್ರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಕರ್ಮಭೂಮಿಯಲ್ಲಿ ಇವತ್ತು ಪಥಸಂಚಲನ ನಡೆಯುತ್ತೆ. ಅನುಮತಿ ಸಿಗಲಾಗಿದೆ. ನೋಡಿ, ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ಸರ್ಪಗಾವಲನ್ನು ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಒಂದು ಪರೇಡ್ ಅನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಗುರುಮೆಟ್ಕಲ್ನಲ್ಲಿ ಪೊಲೀಸ್ ಕೋಟೆ ನೋಡಿ ಯಾವ ತರ ಇದೆ ಅಂತೇಳಿ. ಆರ್ಎಸ್ಎಸ್ನ ಪರೇಡ್ ನನ್ನ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮತ್ತೊಂದು ಕಡೆ ಪೊಲೀಸರು ಸರ್ಪಗಾವಲನ್ನು ಕೂಡ ಹಾಕಿಕೊಂಡಿದ್ದಾರೆ. ಹೇಗಿದೆ ಇವತ್ತು ಗುರುಮೆಟ್ಕಲ್, ಹೇಗೆ ನಿಮಗೆ ಕಾಣಿಸ್ತಾ ಇದೆ? ಜೊತೆಗೆ ಅಲ್ಲಿ ಏನೆಲ್ಲ ಪೊಲೀಸ್ ಭದ್ರತೆಯನ್ನು ವಹಿಸಿಕೊಳ್ಳಲಾಗಿದೆ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ, ಎಷ್ಟು ಜನ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ತಾರೆ, ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿ ಗುರುಮಿಟ್ಕಲ್ನಲ್ಲಿ ಏನು ಆರ್ಎಸ್ಎಸ್ನ ಪಥಸಂಚಲನ ನಡೆಯಲಿದೆ. ಅಂದ್ರೆ ಅಕ್ಟೋಬರ್ 25ರಂದು ನಡೆಯಬೇಕಾಗಿರ್ತಕ್ಕಂಥ ಈ ಒಂದು ಪಥಸಂಚಲನಕ್ಕೆ ಜಿಲ್ಲಾಧಿಕಾರಿ ಅವರು ತಡೆಯನ್ನ ತಂದಿದ್ದಾರೆ. ಅನುಮತಿ ಪಡೆಯೋದಕ್ಕೆ 3 ದಿನ ಮೊದಲೇ ಅನುಮತಿಗೆ ಅರ್ಜಿ ಸಲ್ಲಿಸಬೇಕನ್ನೋ ಒಂದು ಕಾರಣವನ್ನು ಒಡ್ಡಿ ಈ ಒಂದು ಪಥಸಂಚಲನಕ್ಕೆ ತಡೆಯನ್ನ ತಂದಿದ್ರು. ಆದ್ರೆ ನಿನ್ನೆ ಇವತ್ತು ಏನು ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು 3 ಗಂಟೆಗೆ ಅಂದ್ರೆ ಆರ್ಎಸ್ಎಸ್ನ ಪಥಸಂಚಲನ ಗುರುಮಿಟ್ಕಲ್ ಪಟ್ಟಣದಲ್ಲಿ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ತಮ್ಮ ಬಲಾಬಲವನ್ನು ತೋರಿಸಬಹುದು. ಜೊತೆಗೆ ಮತ್ತೊಂದು ಕಡೆಗೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಗುರುಮಿಟ್ಕಲ್ ಪಟ್ಟಣದ ಹಲವು ಕಡೆ ಈಗಾಗಲೇ ಏನು ಈ ಒಂದು ಪಥಸಂಚಲನವನ್ನು ಕೂಡ ನಡೆಸ್ತಾ ಇರುವಂತದ್ದು ತಾವು ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಸುಮಾರು 400ಕ್ಕೂ ಅಧಿಕ ಪೊಲೀಸರು ಕೂಡ ಈಗಾಗಲೇ ಈ ಒಂದು ಪೊಲೀಸ್ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಸುಮಾರು ಓರ್ವ ಎಸ್ಪಿ ಪೃಥ್ವಿ ಶಂಕರ್ ನೇತೃತ್ವದಲ್ಲಿ ಸುಮಾರು 30ಕ್ಕೂ ಅಧಿಕ ಪಿಎಸ್ಐ ಆಗಿರಬಹುದು ಮತ್ತು 10ಕ್ಕೂ ಅಧಿಕ ಸಿಪಿಐ ಸೇರಿದಂತೆ 4 ಕೆಎಸ್ಆರ್ಪಿ ತುಕಡಿ ಮತ್ತು 2 ಡಿಆರ್ ತುಕಡಿ ಸೇರಿದಂತೆ 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಇವತ್ತು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಬಂದೋಬಸ್ತ್ಗಾಗಿ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾದಗಿರಿ ಜಿಲ್ಲಾ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದು ಈ ಒಂದು ಏನು ಆರ್ಎಸ್ಎಸ್ನ ಪಥಸಂಚಲನದ ಮೇಲೆ ಪೊಲೀಸರು ಸಾಕಷ್ಟು ಕಾಕಿ ಕಣ್ಗಾವಲು ನೀಡುವ ಮೂಲಕ ಇವತ್ತು ಏನು ಆರ್ಎಸ್ಎಸ್ನ ಪಥಸಂಚಲನ ಯಾವ ಮಾರ್ಗದಲ್ಲಿ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲಿ ಇವತ್ತು ಪೊಲೀಸರು ಕೂಡ ಆ ಪೊಲೀಸ್ ಪಥಸಂಚಲನವನ್ನು ನಡೆಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಶಾಂತಿ ಸಭೆಗೆ ಡೇಟ್ ಅನ್ನು ಕೂಡ ನಿಗದಿ ಮಾಡಲಾಗಿದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದ್ದು ಕೆಲವೇ ಕ್ಷಣಗಳಲ್ಲಿ ಪರೇಡ್ ಆರಂಭ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಆರ್ಎಸ್ಎಸ್ ಪಥಸಂಚಲನ ಗುರುಮೆಟ್ಕಲ್ ಪಟ್ಟಣದಲ್ಲಿ ಪೊಲೀಸರು ಸರ್ಪಗಾವಲನ್ನು ಹಾಕಿಕೊಂಡಿದ್ದಾರೆ. ಆರ್ಎಸ್ಎಸ್ ಪರೇಡ್ಗೂ ಮುನ್ನವೇ ಶಕ್ತಿ ಪ್ರದರ್ಶನ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಹರೆ ಹಾಕಲಾಗಿದೆ. ನೋಡಿ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಪಥಸಂಚಲನಕ್ಕೆ ಇನ್ನೂ ಕೂಡ ಸರ್ಕಸ್ ನಡೀತಾ ಇದೆ. ಆದ್ರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಕರ್ಮಭೂಮಿಯಲ್ಲಿ ಇವತ್ತು ಪಥಸಂಚಲನ ನಡೆಯುತ್ತೆ. ಅನುಮತಿ ಸಿಗಲಾಗಿದೆ.
ನೋಡಿ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ಸರ್ಪಗಾವಲನ್ನು ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಒಂದು ಪೆರೇಡ್ ಅನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಗಿರಿಮೆಟ್ಕಲ್ನಲ್ಲಿ ಪೊಲೀಸ್ ಕೋಟೆ ನೋಡಿ ಯಾವ ತರ ಇದೆ ಅಂತೇಳಿ. ಆರ್ಎಸ್ಎಸ್ನ ಪೆರೇಡ್ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ, ಮತ್ತೊಂದು ಕಡೆ ಪೊಲೀಸರು ಸರ್ಪಗಾವಲನ್ನು ಕೂಡ ಹಾಕಿಕೊಂಡಿದ್ದಾರೆ. ಹೇಗಿದೆ ಇವತ್ತು ಗುರುಮಟ್ಕಲ್, ಹೇಗೆ ನಿಮಗೆ ಕಾಣಿಸ್ತಾ ಇದೆ? ಜೊತೆಗೆ ಅಲ್ಲಿ ಏನೆಲ್ಲ ಪೊಲೀಸ್ ಭದ್ರತೆಯನ್ನು ವಹಿಸಿಕೊಳ್ಳಲಾಗಿದೆ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ, ಎಷ್ಟು ಜನ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ತಾರೆ, ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿ ಗುರುಮಿಟ್ಕಲ್ನಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಯಲಿದೆ. ಅಂದ್ರೆ ಅಕ್ಟೋಬರ್ 25ರಂದು ನಡೆಯಬೇಕಾಗಿರ್ತಕ್ಕಂಥ ಈ ಒಂದು ಪಥಸಂಚಲನಕ್ಕೆ ಜಿಲ್ಲಾಧಿಕಾರಿ ಅವರು ತಡೆಯನ್ನ ತಂದಿದ್ದಾರೆ. ಅನುಮತಿ ಪಡೆಯೋದಕ್ಕೆ 3 ದಿನ ಮೊದಲೇ ಅನುಮತಿಗೆ ಅರ್ಜಿ ಸಲ್ಲಿಸಬೇಕನ್ನೋ ಒಂದು ಕಾರಣವನ್ನು ಒಡ್ಡಿ ಈ ಒಂದು ಪಥಸಂಚಲನಕ್ಕೆ ತಡೆಯನ್ನ ತಂದಿದ್ರು. ಆದ್ರೆ ನಿನ್ನೆ ಇವತ್ತು ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು 3 ಗಂಟೆಗೆ ಅಂದ್ರೆ ಆರ್ಎಸ್ಎಸ್ನ ಪಥಸಂಚಲನ ಗುರುಮಿಟ್ಕಲ್ ಪಟ್ಟಣದಲ್ಲಿ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ತಮ್ಮ ಬಲಾಬಲವನ್ನು ತೋರಿಸಬಹುದು. ಜೊತೆಗೆ ಮತ್ತೊಂದು ಕಡೆಗೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಗುರುಮಿಟ್ಕಲ್ ಪಟ್ಟಣದ ಹಲವು ಕಡೆ ಈಗಾಗಲೇ ಈ ಒಂದು ಪಥಸಂಚಲನವನ್ನು ಕೂಡ ನಡೆಸ್ತಾ ಇರುವಂತದ್ದು ತಾವು ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಸುಮಾರು 400ಕ್ಕೂ ಅಧಿಕ ಪೊಲೀಸರು ಕೂಡ ಈಗಾಗಲೇ ಈ ಒಂದು ಪೊಲೀಸ್ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಸುಮಾರು ಓರ್ವ ಎಸ್ಪಿ ಪೃಥ್ವಿ ಶಂಕರ್ ನೇತೃತ್ವದಲ್ಲಿ ಸುಮಾರು 30ಕ್ಕೂ ಅಧಿಕ ಪಿಎಸ್ಐ ಆಗಿರಬಹುದು ಮತ್ತು 10ಕ್ಕೂ ಅಧಿಕ ಸಿಪಿಐ ಸೇರಿದಂತೆ 4 ಕೆಎಸ್ಆರ್ಪಿ ತುಕಡಿ ಮತ್ತು 2 ಡಿಆರ್ ತುಕಡಿ ಸೇರಿದಂತೆ 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಇವತ್ತು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಬಂದೋಬಸ್ತ್ಗಾಗಿ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾದಗಿರಿ ಜಿಲ್ಲಾ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನದ ಮೇಲೆ ಪೊಲೀಸರು ಸಾಕಷ್ಟು ಕಾಕಿ ಕಣ್ಗಾವಲು ನೀಡುವ ಮೂಲಕ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ಯಾವ ಮಾರ್ಗದಲ್ಲಿ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲಿ ಇವತ್ತು ಪೊಲೀಸರು ಕೂಡ ಪೊಲೀಸ್ ಪಥಸಂಚಲನವನ್ನ ನಡೆಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಶಾಂತಿ ಸಭೆಗೆ ಡೇಟ್ ಅನ್ನು ಕೂಡ ನಿಗದಿ ಮಾಡಲಾಗಿದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದ್ದು ಕೆಲವೇ ಕ್ಷಣಗಳಲ್ಲಿ ಪರೇಡ್ ಆರಂಭ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಆರ್ಎಸ್ಎಸ್ ಪಥಸಂಚಲನ ಗುರುಮಿಟ್ಕಲ್ ಪಟ್ಟಣದಲ್ಲಿ ಪೊಲೀಸರು ಸರ್ಪಗಾವಲನ್ನು ಹಾಕಿಕೊಂಡಿದ್ದಾರೆ. ಆರ್ಎಸ್ಎಸ್ ಪರೇಡ್ಗೂ ಮುನ್ನವೇ ಶಕ್ತಿ ಪ್ರದರ್ಶನ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಹರೆ ಹಾಕಲಾಗಿದೆ. ನೋಡಿ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಪಥಸಂಚಲನಕ್ಕೆ ಇನ್ನೂ ಕೂಡ ಸರ್ಕಸ್ ನಡೀತಾ ಇದೆ. ಆದ್ರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಕರ್ಮಭೂಮಿಯಲ್ಲಿ ಇವತ್ತು ಪಥಸಂಚಲನ ನಡೆಯುತ್ತೆ. ಅನುಮತಿ ಸಿಗಲಾಗಿದೆ. ನೋಡಿ, ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ಸರ್ಪಗಾವಲನ್ನು ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಒಂದು ಪೆರೇಡ್ ಅನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಗಿರಿಮೆಟ್ಕಲ್ನಲ್ಲಿ ಪೊಲೀಸ್ ಕೋಟೆ ನೋಡಿ ಯಾವ ತರ ಇದೆ ಅಂತೇಳಿ. ಆರ್ಎಸ್ಎಸ್ನ ಪೆರೇಡ್ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ, ಮತ್ತೊಂದು ಕಡೆ ಪೊಲೀಸರು ಸರ್ಪಗಾವಲನ್ನು ಕೂಡ ಹಾಕಿಕೊಂಡಿದ್ದಾರೆ. ಹೇಗಿದೆ ಇವತ್ತು ಗುರುಮಟ್ಕಲ್, ಹೇಗೆ ನಿಮಗೆ ಕಾಣಿಸ್ತಾ ಇದೆ? ಜೊತೆಗೆ ಅಲ್ಲಿ ಏನೆಲ್ಲ ಪೊಲೀಸ್ ಭದ್ರತೆಯನ್ನು ವಹಿಸಿಕೊಳ್ಳಲಾಗಿದೆ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ, ಎಷ್ಟು ಜನ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ತಾರೆ, ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ?
ಬಾಬು, ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿ ಗುರುಮಿಟ್ಕಲ್ನಲ್ಲಿ ಏನು ಆರ್ಎಸ್ಎಸ್ನ ಪಥಸಂಚಲನ ನಡೆಯಲಿದೆ. ಅಂದ್ರೆ ಅಕ್ಟೋಬರ್ 25ರಂದು ನಡೆಯಬೇಕಾಗಿರ್ತಕ್ಕಂಥ ಈ ಒಂದು ಪಥಸಂಚಲನಕ್ಕೆ ಜಿಲ್ಲಾಧಿಕಾರಿ ಅವರು ತಡೆಯನ್ನ ತಂದಿದ್ದಾರೆ. ಅನುಮತಿ ಪಡೆಯೋದಕ್ಕೆ 3 ದಿನ ಮೊದಲೇ ಅನುಮತಿಗೆ ಅರ್ಜಿ ಸಲ್ಲಿಸಬೇಕನ್ನೋ ಒಂದು ಕಾರಣವನ್ನು ಒಡ್ಡಿ ಈ ಒಂದು ಪಥಸಂಚಲನಕ್ಕೆ ತಡೆಯನ್ನ ತಂದಿದ್ರು. ಆದ್ರೆ ನಿನ್ನೆ ಇವತ್ತು ಏನು ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು 3 ಗಂಟೆಗೆ ಅಂದ್ರೆ ಆರ್ಎಸ್ಎಸ್ನ ಪಥಸಂಚಲನ ಗುರುಮಿಟ್ಕಲ್ ಪಟ್ಟಣದಲ್ಲಿ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ತಮ್ಮ ಬಲಾಬಲವನ್ನು ತೋರಿಸುವ ಜೊತೆಗೆ ಮತ್ತೊಂದು ಕಡೆಗೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಗುರುಮಿಟ್ಕಲ್ ಪಟ್ಟಣದ ಹಲವು ಕಡೆ ಈಗಾಗಲೇ ಏನು ಈ ಒಂದು ಪಥಸಂಚಲನವನ್ನು ಕೂಡ ನಡೆಸ್ತಾ ಇರುವಂತದ್ದು ತಾವು ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಸುಮಾರು 400ಕ್ಕೂ ಅಧಿಕ ಪೊಲೀಸರು ಕೂಡ ಈಗಾಗಲೇ ಈ ಒಂದು ಪೊಲೀಸ್ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಸುಮಾರು ಓರ್ವ ಎಸ್ಪಿ ಪೃಥ್ವಿ ಶಂಕರ್ ನೇತೃತ್ವದಲ್ಲಿ ಸುಮಾರು 30ಕ್ಕೂ ಅಧಿಕ ಪಿಎಸ್ಐ ಆಗಿರಬಹುದು ಮತ್ತು 10ಕ್ಕೂ ಅಧಿಕ ಸಿಪಿಐ ಸೇರಿದಂತೆ 4 ಕೆಎಸ್ಆರ್ಪಿ ತುಕಡಿ ಮತ್ತು 2 ಡಿಆರ್ ತುಕಡಿ ಸೇರಿದಂತೆ 400ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಇವತ್ತು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಬಂದೋಬಸ್ತ್ಗಾಗಿ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾದಗಿರಿ ಜಿಲ್ಲಾ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದು ಈ ಒಂದು ಏನು ಆರ್ಎಸ್ಎಸ್ನ ಪಥಸಂಚಲನದ ಮೇಲೆ ಪೊಲೀಸರು ಸಾಕಷ್ಟು ಖಾಕಿ ಕಣ್ಗಾವಲು ನೀಡುವ ಮೂಲಕ ಇವತ್ತು ಏನು ಆರ್ಎಸ್ಎಸ್ನ ಪಥಸಂಚಲನ ಯಾವ ಮಾರ್ಗದಲ್ಲಿ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲಿ ಇವತ್ತು ಪೊಲೀಸರು ಕೂಡ ಪೊಲೀಸ್ ಪಥಸಂಚಲನವನ್ನ ನಡೆಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.